Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಈ ವರ್ಷದ ಮೊದಲನೆಯ ವಿಡಿಯೋ ಆಗಿರುತ್ತೆ. Jan 1st 2024ನ ಫಸ್ಟ್ ವಿಡಿಯೋ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ರಿಗೂ ಒಳ್ಳೇದಾಗಲಿ, ಖುಷಿಯಾಗಿರಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಆ್ಯಂಡ್ ಹೆಲ್ತ್ ವೆಲ್ತ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ರಿಗೂ ಅಂತ ಹೇಳ್ತಾ ಸೊ ನನ್ನ ವೀಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಎಸ್ ಅಫ್ಕೋರ್ಸ್ ನಿಮಗೆಲ್ಲ ತಮ್ಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸಲ್ಲಿ ಅಂತ. ಎಸ್ ಸೊ ಕುಕ್ಕಿಂಗ್ ವಿಡಿಯೋಯಿಂದನೇ ಶುರು ಮಾಡಿದ್ದೀನಪ್ಪ ಈ ವರ್ಷ ನಾನು Jan 1st. ಸೊ ಅದು ನನ್ನ ಫೇವ್ರೆಟು. ನನಗೆ ಗೋಲ್ಗಪ್ಪ ಟಿಪಿಕಲ್ ಪಾನಿಪೂರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಎಷ್ಟು ಇಷ್ಟ ಆಗುತ್ತೆ ಅಂದರೆ ನೀವು ಕೇಳಬೇಡಿ, ಊಟ ಬಿಟ್ಬಿಟ್ಟು ಅದನ್ನೇ ಪಾನಿಪುರಿನೇ ತಿನ್ನು ಅಂತಂದರೆ ನಾನು ತಿಂತಾ ಇರ್ತೀನಿ. ಸೊ ಅಷ್ಟು ಇಷ್ಟ ಆಗುತ್ತೆ. ಆ್ಯಂಡ್ ಈ ರೆಸಿಪಿನ ನಾವು ಯಾವಾಗ ಟ್ರೈ ಮಾಡಿದ್ದು ಅಂತಂದರೆ ಈ 2019-20 ಲಾಕ್ಡೌನ್ ಇತ್ತಲ್ವ, ಕೋವಿಡ್ ಟೈಮಲ್ಲಿ. ಸೊ ಅವಾಗ ಅಫ್ಕೋರ್ಸ್ ಅವಾಗ ಕುಕ್ಕಿಂಗ್ ಅಂದ್ರೆ ಟ್ರೆಂಡಿಂಗ್ ಆಗಿತ್ತು. ಅವಾಗ ಕೇಕಿಂದ ಹಿಡಿದು ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿ ಆ್ಯಂಡ್ ರಸಗುಲ್ಲ, ಕೇಕು, ಬಿಸ್ಕೆಟು ಏನೆಲ್ಲ ಇಲ್ಲ, ಮಾಕ್ಟೈಲು, ಅವಾಗೆಲ್ಲ ಏನೆಲ್ಲ ಟ್ರೆಂಡಿಂಗ್ ಆಗಿತ್ತು ಎಲ್ಲನೂ ಟ್ರೈ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಅದರಲ್ಲಿ ಮಾತ್ರ ನನಗೆ ತುಂಬ ಇಷ್ಟ ಆಗಿದೆ ಏನು ಅಂತಂದರೆ ಮಮ್ಮಿ ಪಾನಿಪುರಿ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ವಾವ್. ಸೊ ಅಂಗಡೀಲಿ ಏನು ಟೇಸ್ಟ್ ಸಿಗುತ್ತೋ ಡಿಟೋ ಹಾಗೆ ಇರುತ್ತೆ ಟೇಸ್ಟು. ನನಗಂತೂ ತುಂಬಾ ಇಷ್ಟ. ಸೊ ರಜಾ ಆಯ್ತಲ್ವಾ, ಸೊ ಕಂಟಿನ್ಯೂಸ್ ಆಗಿ ರಜಾ ಇದ್ದಾಗ ನಾನಾಗಲಿ ಡ್ಯಾಡಿ ಆಗಲಿ ಮಮ್ಮಿಗೆ ಪೀಡಿಸ್ಬಿಡ್ತೀವಿ, ನಮಗೆ ಇಷ್ಟ ಆಗಿರೋದೇನಾದರೂ ಮಾಡಿಕೊಡಿ ಅಂತ. ಸೊ ಅದರಲ್ಲಿ ಪಾನಿಪುರಿ ಇದು ಚಾಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ದೆನ್ ಆಚೆ ಕಡೆ ಹೋಗಿ ತಿನ್ನೋದಕ್ಕಿಂತ ಅದ್ರ ಟೇಸ್ಟಿಂಗ್ ಪೌಡರೆಲ್ಲ ಆಬ್ವಿಯಸ್ಲಿ ಹಾಕಿರ್ತಾರೆ. ಸೊ ಅದೆಲ್ಲ ನಮ್ಗೆ ಆರೋಗ್ಯಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತಲೂ ಆಬ್ವಿಯಸ್ಲಿ ಅವ್ರಿಗೂ ಗೊತ್ತಿರುತ್ತೆ. ಸೊ ನಾವು ಮನೇಲೇ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ, ತುಂಬಾ ಚೆನ್ನಾಗಿರುತ್ತಲ್ಲ. ಸೊ ಇವತ್ತಿನ ವಿಡಿಯೋ ಆ ಬೇಸಿಸ್ ಮೇಲಿರುತ್ತೆ. ಸೊ ಕಂಪ್ಲೀಟ್ ಪ್ರಾಸೆಸ್ ನಾವು ಹೇಗೆ ಮನೇಲಿ ಪಾನಿಪುರಿ ಮಾಡ್ಕೊಳ್ಳೋದು ಅಂತ ಹೇಳಿ ಇವತ್ತಿನ ವಿಡಿಯೋ ಆಗಿರುತ್ತೆ. ಮಿಸ್ ಮಾಡ್ದಿರಾ, ಸ್ಕಿಪ್ ಮಾಡ್ದಿರಾ ನೋಡಿ. ಆ್ಯಂಡ್ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ವೀಡಿಯೋಸ್ ನೋಡ್ತಿದ್ರು, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಹೆಸರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ವಿಡಿಯೋ ಶುರು ಮಾಡೋಣ. ನನಗಂತೂ ನೀವು ಆ ಪಾನಿಪುರಿ ಮಾಡ್ತಿದ್ರಲ್ಲ ಮಮ್ಮಿ, ಆ ಮಾಡೋ ಪ್ರಾಸೆಸ್ಸಲ್ಲೇ ನನಗೆ ಯಾವಾಗ ಮಾಡಿಕೊಡ್ತಾರೆ ನಾನು ಯಾವಾಗ ತಿಂತೀನಿ ಅನ್ನೋ ಥರನೇ ಇತ್ತು. ಮಾಡೋ ಪ್ರೋಸೆಸ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತ, ಅಷ್ಟು ಚೆನ್ನಾಗಿತ್ತು. ಸೊ ಇವಾಗ ಥರ ಮಾಡ್ದಿರೋವೇನೆ ನಾವು ಶುರು ಮಾಡೋಣ ಬನ್ನಿ. ಮಮ್ಮಿ ಇವಾಗ ಪಾನಿಪುರಿ ಪುರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀರಲ್ಲ. ಸೊ ಇದು ಚಪಾತಿ ಹಿಟ್ಟು. ಸೊ ಆಲ್ರೆಡಿ ಮಮ್ಮಿ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಏನು ಮಮ್ಮಿ ಅದು ಮುಚ್ಚಲಾನಾ? ಹಿಟ್ಟು ಕಲಿಸ್ಕೊಂಡು ದಪ್ಪ ಮಾಡಿ ಲಟ್ಸಿ ಈ ಥರ ಕಟ್ ಮಾಡ್ಕೊಂಡು. ಓಕೆ, ಅದು ಚಿಕ್ಕದಾಗಿ ಬರುತ್ತೆ ಎಣ್ಣೆಲಿ ಹಾಕಿದ ತಕ್ಷಣ. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ಸೊ ಇನ್ನೂ ದೊಡ್ಡದು ಮುಚ್ಚಳ ಬೇಕಾದರೆ ತೊಗೋಬೋದು. ಓಕೆ, ಇದು ಬರೀ ಚಪಾತಿ ಹಿಟ್ಟಲ್ಲಿ ಮಾಡ್ಬೋದಾ ಇಲ್ಲ ಬೇರೆ ಇದರಲ್ಲೂ ಮಾಡ್ಬೋದಾ? ಚಿರೋಟಿ ರವೆ, ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿರೋದು. ಹಿಟ್ಟು ಕಲಿಸ್ಕೊಂಡು ಚಪಾತಿ ಎಷ್ಟು ಸ್ವಲ್ಪ ದಪ್ಪ ಲಟ್ಟಿಸ್ಕೊಂಡು ಈ ಥರ ತಕ್ಕೊಬೇಕು. ಇಲ್ಲಾಂದರೆ ರೆಡಿಮೇಡು ಸಿಗುತ್ತೆ ಪೂರಿ, ಅದು ತಂದು ಮಾಡ್ಕೊಬೋದು. ಇಲ್ಲ ಚಪಾತಿ ಹಿಟ್ಟು ಜಾಸ್ತಿ ಉಳಿದಿದ್ರೂ ಈ ಥರ ಮಾಡ್ಕೊಬೋದು. ಓಕೆ, ಎಷ್ಟಾಗುತ್ತೆ? 50ರಿಂದ 60 ಆಗ್ಬೋದು. ಇವಾಗ ಪಾನಿಪುರಿಗೆ ಸ್ಟಫಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸೊ ಆಲೂಗಡ್ಡೆ ಸ್ಟಫಿಂಗು. ಸೊ ನಾನಿಲ್ಲಿ 7 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೋಬೋದು. ಮಮ್ಮಿ ಇವಾಗೆಲ್ಲ ಫ್ರೈ ಮಾಡ್ಕೋಬೇಕಲ್ಲ, ಇವೆಲ್ಲ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು. ಸೊ ಆ ಥರ ಪ್ರೆಸ್ ಮಾಡಿದ್ರೆ ಅದು ಉಬ್ಬತ್ತೆ. ಸೊ ಆವಾಗ ಪೂರಿ ಥರ ಅನಿಸುತ್ತೆ. ಓಕೆ, ಸೊ ಇಲ್ಲೆಲ್ಲ ಮಾಡಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನೆಲ್ಲ ಪೀಲ್ ಆಫ್ ಮಾಡಿ ಒಂದು ಬೌಲಿಗೆ ಹಾಕಿಟ್ಕೊಳ್ತೀನಿ. ಮಮ್ಮಿ ಇವಾಗ ಪಾನಿ ಮಾಡೋಣ. ಪಾನಿ ಮಾಡ್ಕೊಂಡು. ಓಕೆ, ಏನೆಲ್ಲ ಬೇಕು? ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನೆಕ್ಸ್ಟು ಪುದೀನ. ಓಕೆ, ಸೊ 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ. ಓಕೆ,
ಎಷ್ಟು ಹಸಿಮೆಣ್ಸಿನ್ಕಾಯಿ? ಒಂದು 2-4 ಮೆಣಸಿನ್ಕಾಯಿ ಸಾಕು, ತುಂಬ ಖಾರ ಆಗ್ಬಿಡುತ್ತೆ. ಓಕೆ, ಸೊ ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು. ಸೊ ನಾವಿಲ್ಲಿ 4 ಹಾಕ್ಕೊಂಡಿದ್ದೀವಿ. 4 ಹಾಕ್ಕೊಂಡಿದ್ದೀವಿ. ಓಕೆ, ಸ್ವಲ್ಪ ಶುಂಠಿ. ಓಕೆ, ಅಷ್ಟೇನಾ? ಅಷ್ಟೇ. ಇವಾಗ ಇದನ್ನು ರುಬ್ಕೊಳ್ಳೋದು. ಇದನ್ನು ರುಬ್ಕೊಂಡು ಆಮೇಲೆ ಪೌಡರ್ಸ್ ಎಲ್ಲ ಆ್ಯಡ್ ಮಾಡೋಣ. ಓಕೆ, ಸೊ ಇವಾಗ ರುಬ್ಕೊಳ್ಳೋಣ. ರುಬ್ಕೊಂಡು ಇದಾಗಿದೆ ಅಲ್ಲ, ಇದನ್ನು ಫಿಲ್ಟ್ರ್ ಮಾಡ್ಕೊಬೇಕು ಇದನ್ನು. ಓಕೆ, ಇವಾಗ ನೆಕ್ಸ್ಟ್ ಏನು ಮಮ್ಮಿ? ಸ್ವಲ್ಪ ಹುಣಸೆಹಣ್ಣು ರಸ. ಓಕೆ, ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಹುಳಿ ಆಗುತ್ತೆ. ಹುಳಿ ತಿನ್ನೋರು ಹಾಕ್ಕೊಬೋದು, ಇಲ್ಲಾಂದರೆ ಆಮ್ಚೂರು ಪೌಡ್ರು ಅದು ಹಾಕ್ಕೊಬೋದು. ಓಕೆ, ಇವಾಗ ನೆಕ್ಸ್ಟು ಚಾಟ್ ಮಸಾಲ. ಓಕೆ, ಒಂದು 1/2 ಸ್ಪೂನ್ ಅಷ್ಟೆ. ಓಕೆ, ಇವಾಗ ನೆಕ್ಸ್ಟು 1/4 ಸ್ಪೂನು ಜೀರಿಗೆ ಪೌಡ್ರು. ಓಕೆ, ಇವಾಗ ಇದು ಬ್ಲ್ಯಾಕ್ ಸಾಲ್ಟು, ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೆ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇಷ್ಟೇ. ಇಷ್ಟೆಲ್ಲ ಹಾಕಿ ಮಿಕ್ಸ್ ಕೊಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಮಿಕ್ಸ್ ಮಾಡಿಕೊಂಡ್ರೆ ಸೊ ಪಾನಿ ರೆಡಿ. ಇದು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಬೋದು. ಇನ್ನು ತೆಳುಗಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಾಡ್ಕೊಬೋದು. ಓಕೆ ಮಮ್ಮಿ, ಇವಾಗ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ ಅಲ್ವಾ? ಏನು ಮಾಡ್ಬೇಕು ಫಸ್ಟು? ಈಗ ಆಲೂಗಡ್ಡೆ ಇದೆ, ಸೊ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಓಕೆ, ನೆಕ್ಸ್ಟ್ ಮಮ್ಮಿ ಈರುಳ್ಳಿ. ಓಕೆ, ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಜನ ಇದ್ದೀರೋ ಅಷ್ಟು ಮಾಡ್ಕೊಬೋದು. ಮಾಡಿ ಇಟ್ಕೊಂಡು ಕೂಡ ಚೆನ್ನಾಗಿರುತ್ತೆ, ಅವಾಗ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಈರುಳ್ಳಿ ಜಾಸ್ತಿ ಹಾಕೊಂಡು, ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ, ತುಂಬ ಚೆನ್ನಾಗಿದೆ. ಓಕೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಬಾರ್ದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಓಕೆ, ನೆಕ್ಸ್ಟು ಸ್ವಲ್ಪ ಚಾಟ್ ಮಸಾಲ. ಓಕೆ, ನೆಕ್ಸ್ಟ್ ಒಂದು ಸ್ವಲ್ಪ ಗರಂ ಮಸಾಲ. ಓಕೆ, ನೆಕ್ಸ್ಟು ಅಚ್ಚ ಖಾರದ ಪುಡಿ ಒಂದು 1/2 ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಸೊ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ. ಓಕೆ, ಓಕೆ ಮಮ್ಮಿ, ಸೊ ಇವಾಗ ಸ್ಟಫಿಂಗ್ ರೆಡಿ ಅಲ್ಲ? ಸ್ಟಫಿಂಗ್ ಎಲ್ಲ ರೆಡಿಯಾಗಿದೆ. ಪೂರಿ ರೆಡಿ, ಸ್ಟಫಿಂಗ್ ರೆಡಿ, ಪಾನಿ ರೆಡಿ. ಈ ಸ್ಟಫಿಂಗ್ ಮಾಡಿಕೊಂಡು ಬೇಕಾದರೆ ಮೇಲೇ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತಿನ್ಬೋದು, ಇನ್ನೂ ಚೆನ್ನಾಗಿದೆ. ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಸೊ ಇವಾಗ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ ಹೇಗಿದೆ ಅಂತ. ಓಕೆ, ಸೊ ಮೈ ಫೇವ್ರೆಟ್ ಪಾನಿಪುರಿ ಗೋಲ್ಗಪ್ಪ ಇಟ್ಸ್ ರೆಡಿ. ಸೊ ಇವಾಗ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಸೊ ನಾನೆಲ್ಲ ಹಿಂಗೆ ಇಟ್ಕೊಂಡು ಟೇಸ್ಟ್ ಮಾಡೋದಕ್ಕಾಗಲ್ಲ. ಸೊ ಇವಾಗ ಒಂದು ಪಾನಿಪುರಿನ ತೊಗೊಂಡಿದ್ದೀನಿ, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಸೂಪರಾಗಿದೆ, ಸಕ್ಕತ್ತಾಗಿದೆ. ನಿಜವಾಗ್ಲೂ ಹೇಳ್ತೀನಿ, 100% ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ನೀವು ಕೂಡ ಫ್ಯಾನ್ ಆಗಿ ಹೋಗ್ತೀರಾ. ಆಚೆ ಕಡೆ ನೀವು ತಿನ್ನೋದಕ್ಕೆ ಹೋಗಲ್ಲ, ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ. ಪಾನಿ ಅಂತೂ ಅಲ್ಟಿಮೇಟ್ ಆಗಿದೆ. ನಾನು ಯಾವಾಗಲೂ ಹೇಳ್ದಂಗೆ, ನನ್ನ ಪ್ರೀವಿಯಸ್ ವೀಡಿಯೋ ನೀವು ನೋಡಿದರೆ ನಾನು ಪಾನಿಪುರಿ ತಿನ್ನೋದೇ ಪಾನಿಗೋಸ್ಕರ. ಸೊ ನಂಗೆ ಅದು ಅಷ್ಟು ಇಷ್ಟ ಆಗುತ್ತೆ. ಪಾನಿಪುರಿ ತಿಂದಾದ್ಮೇಲೆ ಅಟ್ಲೀಸ್ಟ್ ನಾನು 2 ಇಲ್ಲ 3 ಗ್ಲಾಸ್ ಪಾನಿ ಇಸ್ಕೊಂಡು ಕುಡಿತೀನಿ. ಸೊ ನಂಗೆ ಅಷ್ಟು ಫೇವ್ರೇಟು. ಸೊ ಡಿಟ್ಟೋ ಅಂಗಡಿಲಿ ಮಾಡಿರೋ ಥರನೇ ಇದೆ, ತುಂಬಾ ಚೆನ್ನಾಗಿದೆ. ನಾನಂತೂ ಇವತ್ತು ಫುಲ್ ಎಂಜಾಯ್ ಮಾಡಿಕೊಂಡು ನನ್ನ ಡೇನ ಪಾನಿಪುರಿ ತಿನ್ಕೊಂಡು ಆರಾಮಾಗಿ ಸ್ಪೆಂಡ್ ಮಾಡ್ತೀನಿ. ಸೊ ನಿಮ್ಮ ಮನೇಲಿ ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ 100% ನಿಮ್ಗೆ ಇಷ್ಟ ಆಗಿರುತ್ತೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ಇಟ್ಸ್ ಹೋಮ್ ಮೇಡ್. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಲೈಕ್ ಆ್ಯಸ್ ಯೂಶುವಲ್ ನಾನು ಹೇಳ್ದಂಗೆ ಕ್ರಿಸ್ಪಿನೆಸ್ಸು, ಪಾನಿ ಹೇಗೆ ಅಂಗಡಿಲಿ ಸಿಗುತ್ತೋ ಡಿಟೋ ಹಾಗೇ ನಮ್ಮ ಮನೇಲಿ ಮಾಡಿಕೊಡ್ತಾರೆ ಮಮ್ಮಿ. ನಮ್ಮ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ಟೇಸ್ಟಿಗೆ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಟಫಿಂಗು ಅಷ್ಟೇ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಹಾಕ್ಕೊಂಡಿದ್ರೆ ಇನ್ನೂ ಅಲ್ಟಿಮೇಟಾಗಿ ಚೆನ್ನಾಗಿರುತ್ತೆ. ಸೊ ನಾನಂತೂ ಎಂಜಾಯ್ ಮಾಡಿಕೊಂಡು ತಿಂದೆ ನಿಜವಾಗ್ಲೂ. ಆ್ಯಂಡ್ ಇನ್ನೊಂದು ಸ್ವಲ್ಪ ಕೂಡ ಇದೆ, ಆಮೇಲೆ ಆರಾಮಾಗಿ ಕೂತ್ಕೊಂಡು ತಿಂತೀನಿ. ಆ್ಯಂಡ್ ಟಿ ವಿ ನೋಡ್ಕೊಂಡು ಚಿಲ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ತಿಂತೀನಿ. ಆ್ಯಂಡ್ ಯಾ, ಸೊ ದಟ್ಸ್ ಇಟ್. ನನ್ನ ಮೊದಲನೇ ವಿಡಿಯೋ, ವರ್ಷದ ಫಸ್ಟ್ ವಿಡಿಯೋ ಈಟಿಂಗಿಂದನೇ, ಕುಕ್ಕಿಂಗಿಂದನೇ ಶುರು ಮಾಡಿದ್ದೀನಿ. ಸೊ ನೋಡೋಣ ಈ ವರ್ಷ ಹೇಗೆ ಹೋಗುತ್ತೆ ಅಂತ. ಯಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಟಿಲ್ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ. ಆ್ಯಂಡ್ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. Bye-bye.